ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ಬೆಳ್ಳಂಬೆಳಿಗ್ಗೆ ಏನಪ್ಪ ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದೀರಾ. ಗುಡ್ ನ್ಯೂಸ್ ಅಥವಾ ಬ್ಯಾಡ್ ನ್ಯೂಸ್ ಅಂತ ಈ ವಿಡಿಯೋದಲ್ಲಿ ನೀವೇ ನೋಡ್ತಾ ಹೋಗಿ. ಅದಕ್ಕಿಂತ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಒಂದೊಳ್ಳೆ ಇನ್ಫಾರ್ಮೇಷನ್ನ ತಿಳ್ಕೊಂಡಾಗುತ್ತೆ. ನಿಮಗೆ ನಮ್ಮ ಚಾನಲ್ಗೆ ಬಂದು ನೀವು ಸರ್ಚ್ ಮಾಡೋ ಅವಶ್ಯಕತೆನೇ ಇಲ್ಲ, ನಿಮಗೆ ನೋಟಿಫಿಕೇಷನ್ ಬಂದುಬಿಡುತ್ತೆ. ಇಲ್ಲಿ ನೋಡಿ, ಸೊ ಹೊಲಿಗೆ ಯಂತ್ರ ಬರುತ್ತಾ ಅಥವಾ ಇಲ್ವಾ, 1,00,000 ಲೋನ್ ಆಗಿದೆನಾ ಇಲ್ವಾ, ಇಲ್ಲ ಅಥವಾ ನನಗೆ ಕಾಲೇ ಬಂದಿಲ್ಲ ಅಂತ ಹೇಳಿ ನನಗೆ 2,000 ಮೆಸೇಜ್ ಮಾಡಿದ್ದೀರ. ಓಕೆ, ನನಗೆ ಕಾಲ್ ಬಂದಿಲ್ಲ ಅಂತ ಹೇಳಿ. ಓಕೆ, ಕಾಲ್ ಬಂದಿಲ್ಲ ಅಂದರೆ ಇವಾಗ ಇದನ್ನು ಏನು ಮಾಡಿದ್ದಾರೆ ಅಂದರೆ ಐ ಥಿಂಕ್ ನಿಲ್ಲಿಸಿದ್ದಾರೆ. ಓಕೆನಾ, ಇದು ಯಾವುದೇ ರೀತಿ ಪ್ರೋಸೆಸ್ ಇನ್ನೂ ಮಾಡ್ತಾ ಇಲ್ಲ, ಹಾಗಾಗಿ ಎಲ್ರಿಗೂ ಕೂಡ ಕಾಲ್ ಬಂದಿಲ್ಲ. ನಿಮ್ಮ ಮೊದಲೇ ಕ್ವಶನಿಗೆ ಇದು ಉತ್ತರ. ಓಕೆನಾ, ಈ ಪ್ರೋಸೆಸ್ನ ನಿಲ್ಲಿಸಿದರೆ, ಹಾಗಾಗಿ ಯಾರಿಗೂ ಕೂಡ ಕಾಲ್ ಬಂದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಎರಡನೇದಾಗಿ, ಟೈಲರಿಂಗ್ ಮಿಷಿನ್ ಯಾರಿಗಾದರೂ ಕೊಟ್ಟಿದ್ದಾರಾ ಅಂತ ಹೇಳಿದ್ದಾರೆ. ಎಲ್ಲ ಕಂಪ್ಲೀಟ್ ಪ್ರೋಸೆಸ್ ಆಗಿ 1,00,000 ಲೋನ್ ಅಂತ ಅಪ್ರೂವ್ ಆದರೂ ಕೂಡ ಟೈಲರಿಂಗ್ ಮಿಷಿನ್ ಯಾರಿಗಾದರೂ ಕೊಟ್ಟಿದ್ದಾರಾ ಅಂತ ಕೇಳ್ತಾ ಇದ್ದಾರೆ. 1,00,000 ಲೋನ್ ಅಪ್ರೂವ್ ಆಗಿರೋದು ನಿಜ, ಆದರೆ ಇನ್ನು ಟೈಲರಿಂಗ್ ಮಿಷಿನ್ನ ಯಾರಿಗೂ ಕೂಡ ಪ್ರೊವೈಡ್ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಟೈಲರಿಂಗ್ ಮಿಷಿನ್ ಯಾರಿಗೂ ಕೂಡ ಇವರು ಕೊಟ್ಟಿಲ್ಲ. ಮೋದಿ ಸ್ಕೀಮ್ ಏನಿದೆ ತುಂಬ ಲೇಟಾಗಿದೆ ಅಂತಲೇ ಹೇಳ್ಬೋದು. ಈಗ ಸಿದ್ದರಾಮಯ್ಯ ಸರ್ ಅವ್ರದ್ದು ನೋಡಿ, ತಿಂಗಳ 2,000 ಆಗ್ತೀನಿ ಅಂದರು, 2,000 ಆಗ್ತಾಯಿದ್ದಾರೆ. ಈ ಸ್ಕೀಮ್ ತುಂಬ ಲೇಟ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಬಡವರಿಗೆ ಹೆಲ್ಪ್ ಆಗಬೇಕು ಅಂದರೆ ಸೊ ಮಾಡಲೇಬೇಕು ಇವರು. ಯಾಕೆಂದರೆ ಹೇಳಿದ್ದಾರೆ 1,00,000 ಕೂಡ ಮನ್ನಾ ಅವ್ರ ಸರ್ಕಾರ ಬಂದರೆ ಮನ್ನಾ ಮಾಡೋ ಸಾಧ್ಯತೆಯೂ ಕೂಡ ಇದ್ದಾವೆ ಅಂತ ಹೇಳ್ತಾ ಇದ್ರು. ಹಾಗಾಗಿ 1,00,000 ಲೋನ್ ಅಪ್ರೂವ್ ಆದರೆ ತೊಗೊಂಡ್ಬಿಡಿ. ಓಕೆ, ನಮಗೆ ದುಡ್ಡು ಬೇಡ ಅಂತ ಹೇಳಿ ಬಿಡಕ್ಕೆ ಹೋಗ್ಬಿಡಿ. ಓಕೆ, ಏನೆಲ್ಲ ಅಂದರೆ ಡಾಕ್ಯುಮೆಂಟ್ಸು ಅದಕ್ಕೆ ಸ್ವಲ್ಪ ತುಂಬಾ ಕೊಡಬೇಕಾಗಿರುತ್ತೆ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ಬ್ಯಾಂಕ್ ಸ್ಟೇಟ್ಮೆಂಟು ಕೆಲವೊಂದನ್ನು ಕೇಳ್ತಾರೆ. ಸೊ ಅದಕ್ಕೆಲ್ಲ ರೆಡಿಯಾಗಿ ನೀವು ಲೋನ್ ಏನಾದರೂ ಅಪ್ರೂವ್ ಆದರೆ ಅದನ್ನೆಲ್ಲ ಅಮೌಂಟ್ ಕೊಡಿ. ಇನ್ನು ನೀವು ಸ್ಟೇಟಸ್ನ ನೋಡ್ಕೋಬೇಕು. ಓಕೆ, ಕಾಲ್ ಬಂದಿಲ್ಲ ಅನ್ನೋದಕ್ಕಿಂತ ನೀವು ನಿಮ್ಮ ಸ್ಟೇಟಸ್ನ ನೋಡ್ಕೊಳ್ಳಿ. ವೆಬ್ಸೈಟಿಗೆ ಹೋಗಿ, ಓಕೆನಾ, ವಿಶ್ವಕರ್ಮ ವೆಬ್ಸೈಟಿಗೆ ಹೋಗಿ ನಿಮ್ಮದು ಫೋನ್ ನಂಬರು ಮತ್ತು OTP ಬರುತ್ತೆ, ಇಲ್ಲ ಕ್ಯಾಪ್ಚ್ ಬರುತ್ತೆ. ಆ ಕ್ಯಾಪ್ಚನ್ನ ಹಾಕಿದರೆ ನಿಮ್ಮದು ಸ್ಟೇಟಸ್ಸು ಏನಾಗಿದೆ, ನಿಮ್ಮದು ಎಷ್ಟು ಮೂವ್ ಆಗಿದೆ ಅದೆಲ್ಲದೂ ಕೂಡ ಗೊತ್ತಾಗುತ್ತೆ. ಓಕೆನಾ, ನಿಮ್ಮದು ಅಪ್ಲಿಕೇಶನ್ ಯಾವ ಸ್ಟೇಟಸಲ್ಲಿದೆ, 3 ಕೋರ್ಸ್ ಕಂಪ್ಲೀಟ್ ಆಗಿದೆನಾ ಅಥವಾ 2ನೇದು ಅಷ್ಟೇ ಆಗಿದೆನಾ, ಅದೆಲ್ಲದನ್ನು ಕೂಡ ತೋರಿಸ್ತತಿ. ನಿಮಗೆ ಗೊತ್ತಾಗದೇ ಇದ್ದರೆ ಯಾವುದಾದ್ರೂ ಕಂಪ್ಯೂಟರ್ ಸೆಂಟ್ರಿಗೆ ಹೋದರೆ ಅಲ್ಲೂ ಕೂಡ ಹೇಳ್ತಾರೆ. ನೀವು ಕಾಲ್ ಬಂದಿಲ್ಲ ಅನ್ನೋದಕ್ಕಿಂತ ಈ ರೀತಿ ಮಾಡೋದು ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಎಲ್ಲ ಕಮೆಂಟಿಗೂ ಕೂಡ ಆನ್ಸರ್ ಮಾಡ್ತೀನಿ. ಓಕೆನಾ, ಸೊ 1,00,000 ಲೋನ್ ಬಂದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ತೊಗೊಂಬಿಡಿ. ಯಾಕೆಂದರೆ ಮನ್ನಾ ಆಗೋ 90% ಮನ್ನಾ ಆಗೋ ಚಾನ್ಸಸ್ ಇರುತ್ತೆ. ಏಕೆಂದರೆ ಬಡ ಹೆಣ್ಮಕ್ಳಿಗೋಸ್ಕರ ಕೊಡ್ತಿರ್ತಕ್ಕಂಥದ್ದು ಇದು. ಹಾಗಾಗಿ ಯಾರು ಕೂಡ ಮಿಸ್ ಮಾಡದೆ ಈ ಅಮೌಂಟನ್ನು ತೊಗೊಳ್ಳಿ ಅಂತ ಹೇಳ್ತೀನಿ. ಇನ್ನು ಟೈಲರಿಂಗ್ ಮಿಷಿನ್ ಬಂದೇ ಬರುತ್ತೆ ಅಂತ ಹೇಳ್ತಿದ್ದಾರೆ, ಬಟ್ ಇನ್ನೂ ಇಲ್ಲಿವರೆಗೂ ಕೂಡ ಯಾರೊಬ್ಬರಿಗೂ ಕೂಡ ಟೈಲರಿಂಗ್ ಮಿಷಿನ್ನ ಅವರು ಇನ್ನೂ ಕೊಟ್ಟಿಲ್ಲ. ಓಕೆ, ಒಂದು ಬ್ಯಾಚ್ ಅಷ್ಟೇ ಇದುವರೆಗೂ ಅವರೇನು ಟ್ರೈನಿಂಗಿಗೆ ಕರೆದು ಕೋರ್ಸನ್ನು ಕೊಟ್ಟಿರೋದು ಒಂದೇ ಒಂದು ಬ್ಯಾಚ್ಗೆ. ಇನ್ನು ಭಾಳ ಬ್ಯಾಚ್ಗಳಿದ್ದಾವೆ. ಇನ್ನು 5 ವರ್ಷ ಟೈಮ್ ಇರುತ್ತಂತಪ್ಪ. 5 ವರ್ಷದಲ್ಲಿ ಇನ್ನುಳಿದವರಿಗೆಲ್ಲ ಕೊಡ್ತಾರಂತೆ. ಓಕೆನಾ, ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆನೋ ಅವರು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.